ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಆಲ್ರೆಡಿ 3 ಇಯರ್ಸಿಂದ ಈ ಆಯಿಲ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ಅಂತ ನಿಮಗೆ ಗೊತ್ತು. ಬಟ್ ನಾನು ಆಯಿಲ್ ಮಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 25 ಇಯರ್ಸ್ ಆಯಿತು. ನಂದು ಸ್ಪಾ ಸಲೂನ್ ಇದ್ದಾಗಲಿಂದನೂ ನಾನು ಹೆಡ್ ಮಸಾಜ್ಗೆಲ್ಲ ಇದೇ ಆಯಿಲ್ ಯೂಸ್ ಮಾಡ್ತಾ ಇದ್ದಿದ್ದು. ನಾನು ಹೇರ್ ಆಯಿಲ್ ಮಾಡೋದು ಒಂದು ತಪಸ್ತರ ಮಾಡ್ತೀವಿ. ನೀವು ಇದನ್ನು ನಿಜ ಅಂತ ಬೇಕಾದರೂ ತಿಳ್ಕೊಳ್ಳಿ, ಸುಳ್ಳು ಅಂತ ಬೇಕಾದರೂ ತಿಳ್ಕೊಳ್ಳಿ. ನಾನು ಮಾಡೋದು ಒಂದು ಪೂಜೆ ತಪಸ್ಸರನೇ. ನಾನು ಹೇರ್ ಆಯಿಲ್ ಸ್ಟಾರ್ಟ್ ಮಾಡೋದು ಹಾಗೂ ಅದು ಮುಗಿಯೋ ತನಕ ನಂದು ಪರಿಶ್ರಮ ಹಾಗೂ ಶ್ರದ್ಧೆ ಹಾಗೇ ಇರುತ್ತೆ. ಈ ಹೇರ್ ಆಯಿಲ್ ಮುಗಿದೋಗಿದೆ ಇವಾಗ. ವಿಡಿಯೋ ಬಿಗಿನಿಂಗಲ್ಲೇ ನೋಡಿದ್ರಿ ನೀವು. ಅರ್ಜೆಂಟಾಗಿ ಹೇರ್ ಆಯಿಲ್ ಮಾಡಬೇಕಾಗಿತ್ತು. ಆದರೆ ಈ ಹೇರ್ ಆಯಿಲ್ ಮಾಡೋಕ್ಕೆ ನಾನು ಪ್ರಿಪ್ರೇಷನ್ ಮಾಡಿಕೊಂಡೇ ಇರ್ತೀನಿ. 48 ದಿವಸ ನಮ್ಮ 62 ಹರ್ಬ್ಸ್ನ ಹಾಕಿ ನೆನೆ ಇಟ್ಬಿಟ್ಟಿರ್ತೀನಿ ನಾನು ಆಯಿಲ್ನ. ಸೊ ನನಗೆ ಅವಾಗ ಹೇರ್ ಆಯಿಲ್ ತಕ್ಷಣ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಇದು ಮಾಡೋದಕ್ಕೂ 8 ದಿವಸ ಬೇಕು. ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಎಲ್ಲ ಕರೆಕ್ಟಾಗಿ ತೆಕ್ಕೊಂಡು ಅದನ್ನು ಬಾಟ್ಲಿಂಗ್ ಮಾಡೋಕ್ಕೆ, ಅದರದ್ದು ಬಾಕ್ಸ್ಗಳು ಬಾಟಲ್ಗಳು ಎಲ್ಲ ತರಿಸೋದಕ್ಕೆ ಈ ಮುಂದಿನ ಈ ವಿಡಿಯೋನಲ್ಲೇ ಹಾಗೆ ನೋಡ್ತಾ ಇರ್ತೀರಾ. ಸ್ಕಿಪ್ ಮಾಡಬೇಡಿ, ವಿಡಿಯೋ ಖಂಡಿತ ನೋಡಿ. ನನ್ನ ಒಂದು ಕಳಕಳಿಯ ಮಾತುಗಳು ಕೂಡ ಇದರಲ್ಲಿದೆ. ಜೀವನ ಅಂದಮೇಲೆ ಎಲ್ಲರಿಗೂ ಒಂದು ಕಷ್ಟ ಬರುತ್ತೆ ಹೋಗುತ್ತೆ. ಆ ಟೈಮ್ನಲ್ಲಿ ಬೇರೆ ಯಾರಾದರೂ ನಮಗೆ ಹರ್ಟಿಂಗ್ ಆಗಿ ಮಾತಾಡಿದ್ರೆ ಅದು ಮಾತ್ರ ನೆನಪಲ್ಲಿ ಉಳಿಯುತ್ತೆ. ಉತ್ತೇಜನಕಾರಿಯಾಗಿ ಮಾತಾಡಿರೋದು ಕೂಡ ನೆನಪಲ್ಲಿ ಉಳಿಯುತ್ತೆ. ಆದರೆ ಕಹಿ ಮಾತುಗಳು ಮಾತ್ರ ಜಾಸ್ತಿ ಹೊತ್ತು ಉಳಿಯುತ್ತೆ ಅಲ್ವಾ? ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ, ಅಂಥ ಜನನ ನಾವು ನೆಗ್ಲೆಕ್ಟ್ ಮಾಡಿ ನಮ್ಮ ದಾರಿಲಿ ನಾವು ಮುಂದುವರೆದು ಶ್ರಮ ಪಡಬೇಕು. ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇದೆ. ಒಂದು ಮಾತಿದೆ ಹಿರಿಯರು ಹೇಳಿದ್ದು, ಗುರಿ ಗುರು ಇಲ್ಲದೆ ಇರೋ ಜೀವನನೇ ಅಲ್ಲ ಅಂತ ಅಂದ್ಬಿಟ್ಟು. ಅದನ್ನು ನಾನು ಖಂಡಿತ ನಂಬಿದ್ದೀನಿ. ಗುರು ಅಂತ ಅಂದರೆ ಬರೀ ಒಳ್ಳೆಯದೇ ಹೇಳೋದು ಅಂತ ಅಲ್ಲ, ನಾವು ಮಾಡ್ತಿರೋ ಕೆಲವು ತಪ್ಪುಗಳನ್ನ ಕೂಡ ತಿಳಿ ಹೇಳೋನೇ ಗುರು. ಆ ತಪ್ಪು ಮಾತುಗಳನ್ನು ಕೂಡ ಗಮನಕ್ಕೆ ತಗೊಳ್ಬೇಕು, ಹಾಗೂ ಒಳ್ಳೆ ಮಾತುಗಳನ್ನು ಕೂಡ ಫಾಲೋ ಮಾಡಬೇಕು. ತಪ್ಪು ಮಾತುಗಳು ಯಾವಾಗಲೂ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಆ ತಪ್ಪು ಮಾತುಗಳನ್ನ ನಾವು ಆದಷ್ಟು ಸರಿ ಮಾಡಿಕೊಂಡು ಆ ಬುದ್ಧಿವಾದನ ಅನುಸರಿಸ್ಕೊಂಡು ಹೋದರೆ ನಮ್ಮ ಪರಿಶ್ರಮಕ್ಕೆ ಯಾವತ್ತಿದ್ರೂ ಬೆಲೆ ಇರುತ್ತೆ. ನಾನು ಇದುವರೆಗೂ ನಮ್ಮ ಈ ಹೇರ್ ಆಯಿಲ್ ಮನೇಲೇ ಮಾಡ್ತಾ ಇದ್ದೆ. ನಮ್ಮನೆ ಸ್ವಲ್ಪ ದೊಡ್ಡದಿರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬರ್ತಾ ಬರ್ತಾ ನಮಗೆ ನಮ್ಮ ಲೈವ್ಲಿಹುಡ್ಗಂದರೆ ನಮ್ಮ ಮನೆನೇ ಅಲ್ಲ ಅನ್ಸೋ ಥರ ಶುರುವಾಗೋಯ್ತು. ಒಂಥರ ಅಂಗಡಿನಲ್ಲಿದ್ದೀವೇನೋ, ನಾವು ಪ್ರೊಡಕ್ಷನ್ ಪ್ಲೇಸಲ್ಲಿ ಆಯಿಲ್ ಮಾಡೋ ಜಾಗದಲ್ಲಿ ನಾವು ವಾಸ ಇದ್ದೀವೇನೋ ಅನ್ನೋ ಥರ ಶುರುವಾಗೋಯ್ತು ಭಾವನೆ. ಸೊ ಅದಕ್ಕೆ ನಮ್ಮ ಈ ಪ್ರೊಡಕ್ಷನ್ ಪ್ಲೇಸು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀವಿ. ಆದ್ರೂ ಕೂಡ ಇಲ್ಲಿ ಸ್ವಲ್ಪ ಜಾಗ ಸಾಕಾಗ್ತಾ ಇಲ್ಲ. ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಈ ಹೊಸ ಜಾಗದಲ್ಲಿ ಇವತ್ತು ನಾನು ಆಯಿಲ್ ಮಾಡ್ತಾ ಇದ್ದೀನಿ. ಈ ಆಯಿಲ್ ಮಾಡಬೇಕಾದ್ರೆ ಸ್ವಲ್ಪ ನಮಗೆ 3 ವರ್ಷದಿಂದ ಅಭ್ಯಾಸ ಆಗಿರೋ ಜಾಗಕ್ಕೂ ಫಸ್ಟ್ ಟೈಮು ಹೊಸ ಜಾಗದಲ್ಲಿ ಇಷ್ಟು ಲಾರ್ಜ್ ಕ್ವಾಂಟಿಟಿ ಹೇರ್ ಆಯಿಲ್ ಮಾಡೋದಕ್ಕೂ ಖಂಡಿತ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಸ್ವಲ್ಪ ಕಷ್ಟನೂ ಇರುತ್ತೆ. ಹಾಗೂ ಯಾವ ಜಾಗದಲ್ಲಿ ಆಯಿಲ್ ಕ್ಯಾನ್ಸ್ ಎಲ್ಲ ಇಟ್ಟರೆ, ಪಾತ್ರೆಗಳೆಲ್ಲ ಇಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರೋದಕ್ಕೆ ಒಂದು 2 ಡೇಸ್ ಬೇಕಾಗತ್ತೆ. ನಾನು ಇದು ಹೇಳಿದ್ದೇನಂತ ಅಂದರೆ, ಗುರಿ ಗುರು ಇಲ್ಲದೆ ಇರೋ ಜೀವನನೇ ಅಲ್ಲ ಅಂತ ಅಂದ್ಬಿಟ್ಟು. ಅದು ನಿಜವಾಗ್ಲೂ ನನ್ನ ಅನುಭವದಲ್ಲಿ ನಿಜ. ಗುರಿ ಯಾವಾಗಲೂ ಇರಬೇಕು. ಗುರಿ ಅಂತ ಅಂದರೆ ಅದನ್ನೇ ಒಂಥರ ತಲೆ ಮೇಲೆ ಹೊತ್ಕೊಂಡು ಮಾಡೋದಲ್ಲ. ನಮ್ಮ ಜೀವನದ ಜೊತೆ ಅದನ್ನು ಕೂಡ ನಮ್ಮ ಒಂದು ಭಾಗವಾಗಿ ತಗೊಂಡು ಅದನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರಬೇಕು. ಹಾಗೂ ನಾನು ಗುರಿ ಮುಟ್ಟಬೇಕು ಅಂತ ಅರ್ಜೆಂಟ್ ಮಾಡಿಕೊಂಡು ಒಂದೇ ಟೆನ್ಷನ್ ಮಾಡಿಕೊಂಡು ಏನೇನೋ ನಾವು ಸರಿ ತಪ್ಪುಗಳನ್ನ ಯೋಚನೆ ಮಾಡದೆ ಒಂದು ದಾರಿ ಹಿಡಿಬಾರ್ದು. ನಮಗೆ ಜವಾಬ್ದಾರಿನೂ ಇರಬೇಕು. ಹಾಗೂ ಸರಿ ತಪ್ಪುಗಳನ್ನ ನೋಡಿಕೊಂಡು ಅದರಲ್ಲಿ ಸರಿ ದಾರಿಲಿ ನಡೆಯೋದಕ್ಕೆ ಹೋದರೆ ಮಾತ್ರ ನಮ್ಮ ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ ನನ್ನ ಅನುಭವದ ಮಾತುಗಳಿದು. ನೋಡಿ, ಇವಾಗ ಆಯಿಲ್ ಕ್ಯಾನ್ಸ್ ಎಲ್ಲ ಬಂದಿದೆ, ಜಾಗನೇ ಇಲ್ಲ ನೋಡಿ. ಇಷ್ಟು ದೊಡ್ಡ ಹಾಲಿದು. ಈ ಕಡೆ ಎಣ್ಣೆ ಪ್ರಿಪೇರ್ ಆಗ್ತಾ ಇದೆ, ಆ ಕಡೆ ಇದು ಆಯಿಲ್ ಬಾಟಲ್ಸ್ ಎಲ್ಲ ಬಂದಿದೆ. ನಾವು ಮಾಡೋ ಕ್ವಾಂಟಿಟಿ ಆಯಿಲ್ಗೆ ತುಂಬ ಬಾಟಲ್ಸ್ ಬೇಕೇ ಬೇಕು. ಹೆಚ್ಚು ಕಮ್ಮಿ ಇವಾಗ 600 ಲೀಟ್ರ್ ನಮ್ದು ಆಯಿಲ್ ಪ್ರಿಪೇರ್ ಆಗಿರೋದು. ಹಾಗೂ ನಮ್ಮ ಹೇರ್ ಆಯಿಲ್ ಎಷ್ಟು ಎಲ್ಲರಿಗೂ ಯೂಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು 1-2 ಮಾತಲ್ಲಿ ಹೇಳಿದ್ರೆ ಸಾಲದು. ನನ್ನ ಈ ಪರಿಶ್ರಮಕ್ಕೆ ನಿಮ್ಮಿಂದ ಖಂಡಿತ ನನಗೆ ಬೆಲೆ ಸಿಗ್ತಾ ಇದೆ. ಹಾಗೂ ಕೆಲವರು ಫೋನ್ ಮಾಡಿ ನಮ್ಮ ಮಗಳಿಗೆ ಈ ಥರ ಚೆನ್ನಾಗಾಯ್ತು, ನಮ್ಮ ಮಗಂಗೆ ಡ್ಯಾಂಡ್ರಫ್ ಹೋಯ್ತು, ಸೋರಿಯಾಸಿಸ್ ಹೋಯ್ತು, ಹಾಗೂ ಅವ್ರಿಗೆ ಇದ್ದಿದ್ದು ಕೆಲವುದೆಲ್ಲ ಸ್ಕಿನ್ ಪ್ರಾಬ್ಲಮ್ಮು ನಿಮ್ಮ ಬೇರೆ ಪ್ರಾಡಕ್ಟ್ಸಿಂದ ಎಲ್ಲನೂ ಕಮ್ಮಿ ಆಯಿತು,
ನನ್ನ ಮಗಳು ಕಲರೇ ಬಂದ್ಲು, ನಿಮ್ದು ಫೇಸ್ ಗ್ಲೋ ಆಯಿಲು ಹಾಗೂ ಬಾತ್ ಪೌಡ್ರು ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡಿ ಅಂತ ಹೇಳಿದಾಗ ನಾವು ಮಾಡಿರೋ ಕೆಲಸಕ್ಕೆ ಒಂದು ನಿಜವಾಗ್ಲೂ ಸಾರ್ಥಕತೆ ಸಿಗುತ್ತೆ. ಏನೋ ಅಂತ ಒಂದು ನಾನು ನಿಜವಾಗ್ಲೂ ನನ್ನ ಪ್ರಾಡಕ್ಟ್ಸ್ ಮಾಡ್ತಾ ಇಲ್ಲ, ಬಟ್ ಎಲ್ಲ ವಿಡಿಯೋನಲ್ಲೂ ಹೇಳ್ತೀನಿ, ಅದನ್ನ ನನ್ನ ಮನಸ್ಸಾಕ್ಷಿಗೆ ಒಪ್ಪೋ ಥರನೇ ನಾನು ಮಾಡ್ತಾ ಇರೋದು. ನಿಮಗೆ ಏನು ಪ್ರಾಡಕ್ಟ್ಸ್ ನಾನು ಮಾಡಿಕೊಡ್ತೀನಿ ಅದನ್ನೇ ನಾನು ಉಪಯೋಗಿಸೋದು. ಇವಾಗ ಹೇರ್ ಆಯಿಲ್ ಎಲ್ಲ ಆಗಿದೆ, ಆ ಹರ್ಬ್ಸ್ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಿಗೆಲ್ಲ ತುಂಬಿಟ್ಟಿರ್ತೀವಿ. ಈ ತುಂಬಿಟ್ಟಿದ್ದನ್ನ ಮೇಲ್ಗಡೆ ತಿಳಿ ತೆಕ್ಕೋಬೇಕು ನೋಡಿ, ಯಾವುದನ್ನು ವೇಸ್ಟ್ ಮಾಡಬಾರ್ದು. ಆ ತಿಳಿ ತೆಕ್ಕೊಂಡ್ರೆ ಅದು ಎಷ್ಟು ಗಟ್ಟಿ ಡಿಕಾಕ್ಷನ್ ತರ ಬರುತ್ತೆ ಗೊತ್ತಾ. ತುಂಬಾ ಹರ್ಬ್ಸ್ ಇರುತ್ತಲ್ಲ, ಗಟ್ಟಿ ಡಿಕಾಕ್ಷನ್ ತರ ಬರುತ್ತೆ. ಅದನ್ನು ಕೂಡ ನಮ್ಮ ಹೇರ್ ಆಯಿಲ್ಗೆ ಮತ್ತೆ ಮಿಕ್ಸ್ ಮಾಡಬೇಕು. ಈ ತರ ಎಲ್ಲ ಒಂದು ನಿಮ್ಗೆ ನೋಡೋದಕ್ಕೆ ಇದು ತುಂಬಾ ಚಿಕ್ಕದು, ಈ ಚಿಕ್ಕ ಪಾತ್ರೆಯಲ್ಲಿ ಹಿಂಗೆ ತೆಗಿತಾ ಇದ್ದಾರೆ ಆಯಿಲ್ನ ಅಂತ ಅನ್ನಿಸ್ಬೋದು. ದಟ್ ಮ್ಯಾಟರ್ಸ್ ಎ ಲಾಟ್. ಯಾಕೆಂದ್ರೆ ಈ ಅರ್ಧ ಲೀಟರ್ ಹೇರ್ ಆಯಿಲ್ ತಗೊಂಡ್ರೆ ಅಷ್ಟು ಒಂದು ಗಾಢತ್ವ ನಮ್ಮ ಹೇರ್ ಆಯಿಲ್ಗೆ, ಮತ್ತೆ ಅಷ್ಟು ಒಂದು ಹರ್ಬ್ಸ್ ಪವರ್ ನಮ್ಮ ಹೇರ್ ಆಯಿಲ್ಗೆ ಬರುತ್ತೆ. ಅದಕ್ಕೇನೆ ಹರ್ಬ್ಸ್ ಇಂದ ಒಂದು ಚಿಕ್ಕದನ್ನು ಕೂಡ ವೇಸ್ಟ್ ಮಾಡದೆ ಅಷ್ಟು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಮ್ಮ ಆಯಿಲಲ್ಲಿ ಇಂಬೈಬ್ ಮಾಡಿ ನಿಮ್ಗೆ ತಲುಪಿಸೋದೇ ನನ್ನ ಉದ್ದೇಶ. ಬೆಳಗ್ಗೆನೆ ಒಂದೊಂದ್ಸಲ 6 ಗಂಟೆ 5:15ಗೆ ಬಂದ್ಬಿಡ್ತೀವಿ ಈ ಹೇರ್ ಆಯಿಲ್ ಎಲ್ಲ ಮಾಡೋದಕ್ಕೆ, ಈ ಜಾಗಕ್ಕೆ, ನಮ್ಮ ಪ್ರೊಡಕ್ಷನ್ ಪ್ಲೇಸ್ಗೆ. ಯಾಕೆ ಅಂದರೆ ಕೆಲವುದೆಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆನೆ ತಲೆಗೆಲ್ಲ ಎಣ್ಣೆ ಆಗುತ್ತೆ, ಮೈಯೆಲ್ಲ ಎಣ್ಣೆ ಆಗುತ್ತೆ, ಹಾಗೆಲ್ಲ ಮಾಡಬೇಕು. ಇದಾದ್ಮೇಲೆ ನಮ್ಮ ಪರಿಶ್ರಮದ ಫಲ ನೋಡಿ ನೀವು. ಏನಂತ ಅಂದರೆ ನಮ್ಮ ಹೇರ್ ಆಯಿಲ್ಗೆ ಕಾಟನ್ ಬಾಕ್ಸ್ ಹಾಕ್ತೀವಲ್ವ, ನಾವು ತಗೊಳ್ತೀವಲ್ವ, ಅದು ಲಾಟಲ್ಲಿ ಬಂದಿದೆ. ಇದುವರೆಗೂ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಕಾರಲ್ಲಿ ಎಲ್ಲ ತಂದಿರೋದು. ಆದರೆ ಇವಾಗ ನಮ್ಮ ಆಫೀಸ್ಗೆ, ನಮ್ಮ ವರ್ಕ್ ಪ್ಲೇಸ್ಗೆ ಈ ಥರ ಲಾಟಲ್ಲಿ ಬಂದಿದೆ. ಇದೇ ನನ್ನ ಅಚೀವ್ಮೆಂಟ್ ಅಂತ ಅನ್ಕೊಳ್ತೀನಿ. ನನ್ನ ಹೀಯಾಳ್ಸ್ದವ್ರಿಗೆ, ನನ್ನನ್ನು ಒಂಥರ ಒಂದು ನಿಕೃಷ್ಟವಾಗಿ ನೋಡೋರಿಗೆ ಇದು ಒಂದು ನನ್ನಿಂದ ಒಂದು ಮೆಸೇಜ್ ಅಂತ ನಿಜವಾಗ್ಲೂ ನಾನು ಹೇಳ್ತೀನಿ. ಯಾಕೆಂದರೆ ಈ ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ದೇ ಹೋದ್ರೆ ನನಗೆ ಸಮಾಧಾನನೇ ಇರ್ತಾ ಇರಲಿಲ್ಲ. ಕೆಲವುದು ನಾವು ಸಾಧನೆ ಮಾಡಬೇಕಾದ್ರೆ ಕಾಲೆಳೆಯೋರು ತುಂಬ ಜನ ಇರ್ತಾರೆ. ಅದನ್ನೆಲ್ಲ ನಾವು ಯೋಚನೆ ಮಾಡಿ ಮುಂದುವರಿಯೋದು ನಮ್ಮ ಒಂದು ಪರಿಶ್ರಮ ಹಾಗೂ ನಮ್ಮ ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನೆಲ್ಲ ಯಾರು ಕಷ್ಟಪಡ್ತಾ ಇರ್ತಾರೋ ಹಾಗೂ ಪರಿಶ್ರಮ ಪಡಬೇಕು ಅಂತ ಆಸೆ ಇರ್ತಾರೋ ಅವ್ರಿಗೆಲ್ಲ ನನ್ನಿಂದ ಒಂದು ಸಂದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.